Hello children, welcome to my class. Dear children, today we are going to read awareness poem. Dear children, in this verse the poet wants to tell us about environment pollution. The poet wants to tell us how this environment where we are, it means the air, the water, the ground or land, and how they should not be defiled. Okay, let us we begin this verse by saying and also do something as the poet wishes. ಮಕ್ಕಳೇ, ಈ ಒಂದು ಪದ್ಯದಲ್ಲಿ ಕವಿಯು ನಮಗೆ ಏನು ಹೇಳಲಿಕ್ಕೆ ಬಯಸಿದ್ದಾರೆ ಅಂದರೆ, ನಾವು ಇರುವಂತಹ ಪರಿಸರ ಅಂದರೆ ಗಾಳಿ, ಜಲ, ನೆಲ ಹೇಗೆ ಅವುಗಳ ಮಲಿನವಾಗುತ್ತಿದೆ ಮತ್ತು ಅವು ಮಲಿನವಾಗದಂತೆ ನಾವು ಯಾವ ರೀತಿ ಪಣ ತೊಡಬೇಕು ಅನ್ನೋದರ ಬಗ್ಗೆ ಈ ಪದ್ಯದ ಮೂಲಕ ಕವಿಯು ನಮಗೆ ಹೇಳಬಯಸಿದ್ದಾರೆ. ಸೊ ಕವಿಯ ಬಯಕೆಯಂತೆ ನಾವು ಏನಾದರೂ ಮಾಡೋಣ ಅಂತ ಹೇಳುತ್ತಾ ಈ ಪದ್ಯಪಾಠವನ್ನು ಪ್ರಾರಂಭಿಸೋಣ. ಅವೇರ್ನೆಸ್, ಜಾಗೃತಿ, ಪ್ರಜ್ಞೆ, ಅರಿವು, ಎಚ್ಚರಿಕೆ, ಎಚ್ಚೆತ್ತುಕೊಳ್ಳುವುದು. ಓಕೆ, ದ ಪೋಯಮ್ ಅವೇರ್ನೆಸ್ ರಿಟನ್ ಬೈ ಸಿಲ್ವಿಯಾ ಸ್ಟರ್ಲ್ಸ್. ಈ ಪದ್ಯವನ್ನು ಬರೆದಂತಹ ಕವಿಯ ಹೆಸರು ಸಿಲ್ವಿಯಾ ಸ್ಟರ್ಲ್ಸ್. ಬ್ರೋಕನ್ ಬಾಟಲ್ಸ್ ಆ್ಯಂಡ್ charred pieces of glass, wadded up newspapers tossed on the grass, pouring of concrete and tearing out trees. This is the environment that surrounds me. Poisons and insecticides sprayed on our food. Oceans filling with thick oil crude. All sea life destined to a slow, awful doom. These are the things we are to consume. Mills pumping out iron, expelling yellow fumes. Airlines emitting caustic gases from fuels. Weapons of destruction tested at desolate sites. And this is the air that's to sustain life. Fourth stanza. There has to be something that someone can do, like raise the awareness to those around you, that if we don't heed the problem at hand, it is or it's your life that's at stake. The destruction of man. Glossary ಶಬ್ದಗಳ ಅರ್ಥ. ಚಾರ್ಡ್, ಹಾಫ್ ಬರ್ನ್ಡ್, ಅರ್ಧ ಸುಟ್ಟಿರುವ. ವಾಡೆಡ್, ಪೇಪರ್ಸ್ ಬಂಡಲ್ಡ್ ಟುಗೆದರ್, ಮುದ್ದೆ ಮಾಡಿರುವಂತಹ ನ್ಯೂಸ್ ಪೇಪರ್ಗಳು. ಟಾಸ್, ಥ್ರೋ ಕೇರ್ಲೆಸ್ಲಿ, ಎಲ್ಲೆಂದರಲ್ಲಿ ಬಿಸಾಕುವುದು. ಇನ್ಸೆಕ್ಟಿಸೈಡ್ಸ್, ಕೆಮಿಕಲ್ ಯೂಸ್ಡ್ ಟು ಕಿಲ್ ಇನ್ಸೆಕ್ಟ್ಸ್, ಕ್ರಿಮಿನಾಶಕಗಳು. ಕ್ರೂಡ್, ನಾಟ್ ರಿಫೈನ್ಡ್, ಕಚ್ಚಾ ತೈಲ. ಡೆಸ್ಟಿನ್ಡ್, ಡಿಟರ್ಮೈಂಡೆಡ್ ಅರ್ಲಿಯರ್, ನಿಷ್ಕರ್ಷಿಸುವುದು. ಆಫುಲ್ ಡೂಮ್, ಗ್ರೇಟ್ ಡಿಸ್ಟ್ರಕ್ಷನ್, ಭೀಕರ ನಾಶ. ಫ್ಯೂಮ್, a gas or vapor that smells strongly, ಅಶುದ್ಧ ಅನಿಲ ಗಾಳಿಯಲ್ಲಿ ಸೇರುವುದು. ಎಮಿಟಿಂಗ್, ಗಿವಿಂಗ್ ಔಟ್, ಹೊರಗಡೆ ಬಿಡುವ. ಡಿಸೋಲೇಟ್, ಎಂಪ್ಟಿ ಆರ್ ಲೋನ್ಲಿ, ಬಯಲು ಪ್ರದೇಶ. ಕಾಸ್ಟಿಕ್, ಬರ್ನಿಂಗ್ ಬೈ ಕೆಮಿಕಲ್ ಆ್ಯಕ್ಷನ್, ಸುಡುವ. ಅವೇರ್ನೆಸ್, ಹ್ಯಾವಿಂಗ್ ನಾಲೆಡ್ಜ್ ಆಫ್, ಜಾಗೃತಿ, ಎಚ್ಚರಿಕೆ ವಹಿಸುವುದು.
heed, pay careful attention, pay careful attention, ಗಮನ ಕೊಡುವುದು. stake, put at risk, ಕೇಡು, ಅಪಾಯ. Now we know the summary of this poem. Okay, the first stanza: broken bottles and charred pieces of glass, wadded up newspapers tossed on the grass, pouring of concrete and tearing out trees. This is the environment that surrounds me. 4 means 1, 2, 3, 4. Okay. ಪೌರಿಂಗ್ ಬಾಟಲ್ಸ್, ಮುರಿದು ಹೋಗಿರ್ತಕ್ಕಂಥ ಬಾಟಲಿಗಳು, ಅರ್ಧ ಸುಟ್ಟಿರ್ತಕ್ಕಂಥ ಗ್ಲಾಸ್ಗಳು, ಮತ್ತು ಸುತ್ತಿಕೊಂಡಿರುವ ಮುದ್ದೆ ಮಾಡಿ ಒಗೆದಿರ್ತಕ್ಕಂಥ ನ್ಯೂಸ್ ಪೇಪರ್ಗಳು ಗ್ರಾಸ್ ಅಂದರೆ ಹುಲ್ಲಿನ ಮೇಲೆ ಬಿದ್ದಿವೆ ಮತ್ತು ಅಲ್ಲಲ್ಲಿ ಚಲಾಪಿಲಿಯಾಗಿ ಬಿದ್ದುಕೊಂಡಿವೆ. ಪೌರಿಂಗ್ ಆಫ್ ಕಾಂಕ್ರೀಟ್ ಆ್ಯಂಡ್ ಟಿಯರಿಂಗ್ ಔಟ್ ಟ್ರೀಸ್, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಮತ್ತು ರಸ್ತೆಗಳ ಅಗಲೀಕರಣಕ್ಕೆ ಮಾನವ ಏನು ಮಾಡ್ತಾ ಇದ್ದಾನೆ? ಟಿಯರಿಂಗ್ ಔಟ್ ಟ್ರೀಸ್, ಮರಗಳನ್ನು ಕತ್ತರಿಸುತ್ತಿದ್ದಾನೆ. ಹೌದಾ? ಅಂದರೆ ಇಲ್ಲಿ ರಸ್ತೆಗಳ ಅಗಲೀಕರಣಕ್ಕೆ, ಕಟ್ಟಡಗಳನ್ನು ಕಟ್ಟಲಿಕ್ಕೆ ಮರಗಳನ್ನು ಕಡಿತಾ ಇದ್ದಾನೆ. ದಿಸ್ ಈಸ್ ದ ಎನ್ವಿರಾನ್ಮೆಂಟ್ ದ್ಯಾಟ್ ಸರೌಂಡ್ಸ್ ಮೀ. ಸೊ ಇಂಥ ಪರಿಸರದಲ್ಲಿ ನಾವಿದ್ದೀವ. ಸೊ ಈ ಪರಿಸರ ಎಷ್ಟೊಂದು ಹಾಳಾಗ್ತಾ ಇದೆ ಅನ್ನೋದು ಕವಿಯ ಅಭಿಪ್ರಾಯ. ಓಕೆ, ದಿಸ್ ಈಸ್ ದ ಲ್ಯಾಂಡ್ ಪೊಲ್ಯೂಷನ್. ದ ಫಸ್ಟ್ ಅಂದರೆ ಮೊದಲನೇ ಈ ಸ್ಟಾಂಜ ಏನಿದೆ ಇದು ಲ್ಯಾಂಡ್ ಪೊಲ್ಯೂಷನ್ ಬಗ್ಗೆ, ಅಂದರೆ ಭೂನಾಶದ ಬಗ್ಗೆ ಇದು ತಿಳಿಸಿಕೊಡುತ್ತದೆ. ಆ್ಯಂಡ್ ದ ಸೆಕೆಂಡ್ ಸ್ಟಾಂಜಾ ಈಸ್ ಪಾಯ್ಸನ್ಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಸ್ಪ್ರೇಡ್ ಆನ್ ಅವರ್ ಫುಡ್, ಓಷನ್ಸ್ ಫಿಲ್ಲಿಂಗ್ ವಿತ್ thick oil crude, all sea life destined to a slow awful doom. These are the things we are to consume. Poisons and insecticides sprayed on our food. ಇಲ್ಲಿ ರೈತ ನಾವು ತಿನ್ನುವಂತಹ ಆಹಾರದ ಮೇಲೆ ಏನು ಮಾಡ್ತಾ ಇದ್ದಾನೆ? ಬೆಳೆ ಬೇಗ ಬರಲಿ ಅಂಥೇಳಿ ಪಾಯ್ಸನ್ಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಅಂದರೆ ಕ್ರಿಮಿನಾಶಕಗಳನ್ನು ಫುಡ್ ಮೇಲೆ ಹಾಕ್ತಾ ಇದ್ದಾನೆ. ಓಷನ್ಸ್ ಫಿಲ್ಲಿಂಗ್ ವಿತ್ ಥಿಕ್ ಆಯಿಲ್ ಕ್ರೂಡ್. ಓಷನ್ ಅಂತಂದರೆ ಸಾಗರಗಳು. ಸಾಗರಗಳು ಫ್ಯಾಕ್ಟ್ರಿಗಳು ಅಂದರೆ ಕಾರ್ಖಾನೆಗಳು ತೈಲವನ್ನು ಬಿಡ್ತಾ ಇದೆ. ಹೌದಾ? ಮತ್ತು ಅಲ್ಲಿ ಸಾಗರಗಳಲ್ಲಿ ದೊಡ್ಡ ದೊಡ್ಡ ಹಡಗುಗಳು ಅವು ಥಿಕ್ ಆಯಿಲನ್ನು ಬಿಡ್ತಾ ಇವೆ. ಆಲ್ ಸಿ ಲೈಫ್ ಡೆಸ್ಟಿನ್ಡ್ ಟು ಅ ಸ್ಲೋ ಆಫುಲ್ ಡೂಮ್. ಇಲ್ಲಿ ಇದರಿಂದಾಗಿ ಆಲ್ ಸಿ ಲೈಫ್ ಅಂದರೆ ಸಮುದ್ರ ಜೀವಿಗಳು ಏನಾಗ್ತಾ ಇವೆ? ನಿಧಾನವಾಗಿ ಅವು ನಾಶ ಹೊಂದ್ತಾ ಇವೆ. ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಟು ಕನ್ಸ್ಯೂಮ್. ಇಷ್ಟೊಂದು ಅಶುದ್ಧವಾದ ನೀರನ್ನು ನಾವು ಕುಡಿಯಬೇಕೆ? ಆಮೇಲೆ ಕ್ರಿಮಿನಾಶಕಗಳನ್ನು ಹೊಡೆದಿರತಕ್ಕಂಥ ಆಹಾರವನ್ನು ನಾವು ಸೇವಿಸಬೇಕೆ ಅನ್ನೋದು ಕವಿಯ ಅಭಿಪ್ರಾಯ. ದ ಸೆಕೆಂಡ್ ಪ್ಯಾರಾಗ್ರಾಫ್ ಟೆಲ್ಸ್ ಅಬೌಟ್ ವಾಟರ್ ಪೊಲ್ಯೂಷನ್. ದ ಫಸ್ಟ್ ಪ್ಯಾರಾಗ್ರಾಫ್ tells about land pollution and this is water pollution. And third stanza is mills pumping out iron expelling yellow fumes, airlines emitting caustic gases from fuels, weapons of destruction tested at desolate sites, and this is the air that's to sustain life. ಮಿಲ್ಸ್ ಕಾರ್ಖಾನೆಗಳು. ಈ ಕಾರ್ಖಾನೆಗಳು ಬಿಡ್ತಕ್ಕಂಥ ಹಳದಿ ರೂಪದ ಹೊಗೆಯು ಆಕಾಶದ ಎತ್ತರಕ್ಕೆ ಹೋಗ್ತಾ ಇದೆ. ಏರ್ಲೈನ್ಸ್ ಎಮಿಟಿಂಗ್ ಕಾಸ್ಟಿಕ್ ಗ್ಯಾಸಸ್ ಫ್ರಮ್ ಫ್ಯೂಯಲ್ಸ್. ವಿಮಾನಗಳು ಬಿಡುವ ಹೊಗೆ ಕೂಡ ಗಾಳಿಯಲ್ಲಿ ಸೇರ್ತಾ ಇದೆ. ವೆಪನ್ಸ್ ಆಫ್ ಡಿಸ್ಟ್ರಕ್ಷನ್ ಟೆಸ್ಟೆಡ್ ಅಟ್ ಡಿಸೋಲೇಟ್ ಸೈಟ್ಸ್ ಅಂದರೆ ಶಸ್ತ್ರಾಸ್ತ್ರಗಳು, ಗುಂಡುಗಳು ಹೊರಸೂಸುವಂತಹ ಹಾಗೂ ಇವುಗಳನ್ನು ಟೆಸ್ಟ್ ಮಾಡ್ತಾರಲ್ಲ, ಅವನ್ನ ಬಯಲು ಪ್ರದೇಶದಲ್ಲಿ ಟೆಸ್ಟ್ ಮಾಡ್ತಾರೆ. ಸೊ ಆವಾಗ ಏನಾಗ್ತಾ ಇದೆ? ಅದು ವಿಷಕಾರಿ ಪದಾರ್ಥವನ್ನು ಅದು ಗಾಳಿಯಲ್ಲಿ ಬಿಡ್ತಾ ಇದೆ. ಆ್ಯಂಡ್ ದಿಸ್ ಈಸ್ ದ ಏರ್ ದ್ಯಾಟ್ಸ್ ಟು ಸಸ್ಟೈನ್ ಲೈಫ್. ನಾವು ಪ್ರತಿನಿತ್ಯ ಇಂತಹ ಕೊಳಕಾದ ಗಾಳಿಯನ್ನು ಸೇವಿಸ್ತಾ ಇದ್ದರೆ ನಮ್ಮ ಆರೋಗ್ಯದ ಗತಿ ಏನು, ನಮ್ಮ ಜೀವನ ಹೇಗೆ ಅನ್ನೋದು ಕವಿಯ ಅಭಿಪ್ರಾಯ. The third stanza tells about air pollution.
ಈ 3ನೇ ಪ್ಯಾರಾಗ್ರಾಫ್ ನಮಗೆ ಏರ್ ಪೊಲ್ಯೂಷನ್ ಬಗ್ಗೆ ತಿಳಿಸುತ್ತದೆ. ಆ್ಯಂಡ್ ದ ಫೋರ್ತ್ ಸ್ಟಾಂಜಾ ಇಸ್ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ದ್ಯಾಟ್ ಸಮ್ಒನ್ ಕ್ಯಾನ್ ಡೂ ಲೈಕ್ ರೇಸ್ ದ ಅವೇರ್ನೆಸ್ ಟು ದೋಸ್ ಅರೌಂಡ್ ಯು. ನಾವೆಲ್ಲರೂ ಸೇರಿ ಏನನ್ನಾದರೂ ಮಾಡಲೇಬೇಕು. ಅಂದರೆ ಲ್ಯಾಂಡ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಮತ್ತು ಏರ್ ಪೊಲ್ಯೂಷನ್, ಈ ಎಲ್ಲ ಮಾಲಿನ್ಯಗಳನ್ನು ತಡೆಗಟ್ಟಲಿಕ್ಕೆ ನಾವು ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಹೌದಾ? that if we don't heed the problem at hand, it is your life that's at stake, the destruction of man. ನಾವು ನಮ್ಮ ಕೈಯಲ್ಲೇ ಇರತಕ್ಕಂಥ ಸಮಸ್ಯೆಗಳಿಗೆ ಗಮನವನ್ನು ಕೊಡಬೇಕಾಗಿದೆ. ಅಂದರೆ ನಮ್ಮ ಸುತ್ತಮುತ್ತಲಿನಲ್ಲಿ ಅನೇಕ ಪರಿಸರದ ಸಮಸ್ಯೆಗಳು ಕಾಣ್ತಾ ಇವೆ. ಸೊ ಅವುಗಳಿಗೆ ನಾವು ಗಮನವನ್ನು ಕೊಡಬೇಕು. ಇದು ನಮ್ಮ ಇರಲಿಲ್ಲ ಅಂತಂದರೆ ಇದು ನಮ್ಮ ಜೀವನವನ್ನೇ ನಾಶಪಡಿಸುತ್ತದೆ. ನಾವು ಈ ಸುಂದರವಾದ ಭೂಮಿಯನ್ನು ಉಳಿಸಿಕೊಳ್ಳಲೇಬೇಕಾಗಿದೆ. ಹೌದಾ? ಇದು ನಮ್ಮ ಎಲ್ಲರ ಜೀವನದ ಒಂದು ಪಾಲು. ಹೌದಾ? ಮತ್ತು ಇದನ್ನು ನಾವು ಹೀಗೆ ಮಲಿನವನ್ನು ಮಾಡಲಿಕ್ಕೆ ಬಿಟ್ಟಿದ್ದೇ ಆದರೆ ಮುಂದೊಂದು ದಿನ ಇದು ಭೂಮಿಯು ನಾಶವಾಗಿ ಬಿಡುತ್ತದೆ. ಹೌದಾ? ಅನ್ನೋದನ್ನು ಕವಿ ಇಲ್ಲಿ ನಮಗೆ ಹೇಳಬಯಸಿದ್ದಾರೆ. ದ ಪೋಯಮ್ ಅವೇರ್ನೆಸ್ ಈಸ್ ಓವರ್ ಆ್ಯಂಡ್ ಗಿವ್ ಯು ಹೋಮ್ವರ್ಕ್. ರೈಟ್ ದೀಸ್ ವರ್ಡ್ಸ್ ವಿತ್ ಕನ್ನಡ ಮೀನಿಂಗ್ ಗಿವನ್ ಹಿಯರ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಎಲ್ಲ ಪದಗಳನ್ನು ಬರೆದು ಅವುಗಳ ಕನ್ನಡ ಅರ್ಥವನ್ನು ಕೂಡ ಬರೆಯಿರಿ. ಥ್ಯಾಂಕ್ ಯು.